ಹಾಯ್ ಟಿಯರ್ಸ್, ಎಲ್ಲ ಹೆಂಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಮತ್ತು ಇವತ್ತು ನಾನು ನಿಮಗೆ ಹೇಳ್ಕೊಡಕ್ಕೆ ಹೋಗ್ತಿರೋದು ಒಂದು ತುಂಬ ಒಳ್ಳೆ ಗ್ಲಾಸಿ ಮೇಕಪ್ ಮತ್ತು ಪಾರ್ಟಿ ಕಾಕ್ಟೇಲು ಈ ಥರ ಟ್ರೆಂಡಿ ಆಗಿರೋಂಥ ಮೇಕಪ್ಪು ವಿತ್ ಸ್ಮೋಕಿ ಐಸ್ನ ಹೇಳ್ಕೊಡ್ತಿದ್ದೀನಿ. ಇದು ನಮ್ಮ ಮೇಕಪ್ ಆರ್ಟಿಸ್ಟ್ಗಳು ಬಿಗಿನರ್ಸ್ ಇರ್ತಿರಲ್ಲ, ಅವ್ರಿಗೆ ತುಂಬ ಯೂಸ್ ಆಗುತ್ತೆ. ಮರಿದಲ್ಲೇ ಡೀಟೇಲಾಗಿ ನೋಡಿ ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಮತ್ತು ಅಷ್ಟೇ ನೋಡೋದಕ್ಕೂ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಅದು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆ್ಯಕ್ಚುಲಿ ಇದನ್ನು ನನ್ನ ಅಕಾಡೆಮಿಲಿ ನನ್ನ ಸ್ಟೂಡೆಂಟ್ಸ್ಗಳಿಗೆ ನಾನು ತೋರಿಸಿದ್ದೆ, ಬಟ್ ಅದನ್ನು ನಿಮಗೂ ಹೇಳೋಣ ಅಂತಲೇ ಈ ವಿಡಿಯೋ ಮಾಡ್ತಿದ್ದೀನಿ. ಫಸ್ಟು ನನ್ನ ಮಾಡೆಲ್ ಬಂದುಬಿಟ್ಟು ಇವರು ಆ್ಯಕ್ಚುಲಿ ಪಾಪ ಮಾಡೆಲೆಲ್ಲ ಪ್ರೊಫೆಷ್ನಲಿ ನನ್ನ ಕ್ಲೈಂಟು. ಇವ್ರ ಮದುವೆಗೆ ನಾನು ಮೇಕಪ್ ಮಾಡಿಕೊಟ್ಟಿದ್ದೆ. ಸೊ ನನಗೆ ತುಂಬ ಇಷ್ಟ ಇದ್ದರು ಇವ್ರಿಗೆ ಒಂದು ವೆಸ್ಟರ್ನ್ ಲುಕ್ ಕೊಡಬೇಕು ಅಂತ ಆಸೆ ಇತ್ತು ನನಗೆ. ಸೊ ಆ ಕಾರಣಕ್ಕೆ ಇವ್ರಿಗೆ ಕಣ್ಣಿಗೆ ಒಂದು ಒಳ್ಳೆ ಕಲರ್ ಲೆನ್ಸ್ ಹಾಕ್ಕೊಂಡು ಮತ್ತು ಕೈಗೆ ನೈಲ್ ಪಾಲಿಷ್ ಹಚ್ಕೊಂಡು ಸ್ಟಾರ್ಟ್ ಮಾಡಿದೆ. ಮತ್ತು ನನ್ನ ಸ್ಟೂಡೆಂಟ್ಸ್ಗಳಿಗೆ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದಿತ್ತು, ಅವ್ರ ಸ್ಕಿನ್ ಟೈಪ್ ಯಾವುದು ಮತ್ತು ಯಾವ ಥರ ಮೇಕಪ್ನ ಅವ್ರು ಕ್ಯಾರಿ ಮಾಡ್ತಾರೆ ಅದನ್ನು ನಾವು ಮಾಡೋದು ಅನ್ನೋದನ್ನೆಲ್ಲ ಸ್ವಲ್ಪ ನನ್ನ ಕ್ಲಾಸಲ್ಲಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೆ ಹೇಳಿಕೊಂಡು. ಅದರಲ್ಲಿ ಫಸ್ಟು ನಾನೀಗ ಮಾಡಿರೋದು ಒಂದು ಕನ್ಸೀಲರ್ ತೊಗೊಂಡು, ಲೈಟ್ ಶೇಡ್ ಕನ್ಸೀಲರ್ ತೊಗೊಂಡು ಅವರ ಕಣ್ಣು ಮೇಲೆ ಅಂದರೆ ರೆಪ್ಪೆ ಮೇಲೆ ನೀಟಾಗಿ ಅದನ್ನು ಕನ್ಸೀಲ್ ಮಾಡಿಕೊಂಡು ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಅದನ್ನು ಟ್ಯಾಪ್ ಮಾಡಿ ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಯಾಕೆ ಅಂದರೆ ನಾವು ಹಚ್ಚೋ ಐ ಶ್ಯಾಡೋ ಕಲರು ನೀಟಾಗಿ ಕಾಣಬೇಕಲ್ವಾ. ಸೊ ಆ ಕಾರಣಕ್ಕೆ ನಾವು ಆ ಭಾಗ ಅಲ್ಲಿ ನಮ್ಮ ಕಣ್ಣಿನ ಮೇಲೂ ಕೂಡ ಪಿಗ್ಮೆಂಟೇಷನ್ ಇರುತ್ತೆ ಮತ್ತು ಸ್ವಲ್ಪ ಕಲರು ಕರೆಕ್ಷನ್ ಮಾಡೋದು ಇದ್ದೇ ಇರುತ್ತೆ. ಸೊ ಆ ಕಾರಣಕ್ಕೆ ನಾನು ಕನ್ಸೀಲರ್ ಮಾಡಿ ಅದಾದಮೇಲೆ ಪೌಡರಿಂದ ಲಾಕ್ ಮಾಡಿದೆ. ಲಾಕ್ ಆದಮೇಲೆ ಇದು ತುಂಬ ಮುಖ್ಯ ಆಗುತ್ತೆ ಪೌಡರಿಂದ ಲಾಕ್ ಮಾಡೋದು. ಎನಿ ಲೂಸ್ ಪೌಡರ್ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಒಂದು ಕ್ರೀಮಿ ಕಾಜಲ್ ತೊಗೊಂಡು ಹೀಗೆ ಕಣ್ಣಿನ ಮೇಲೆ ಅಂದರೆ ಐಬಾಲ್ ಮೇಲಿಂದ ತುಂಬ ಮೇಲ್ವರೆಗೂ ಬಂದಿಲ್ಲ, ಗಮನಿಸಿ. ನಾವೊಂದು ಸ್ಮೋಕಿ ಐಸ್ ಮಾಡ್ತಿದ್ದೀವಿ ಅಂದಾಗ ಅದರಲ್ಲೆಲ್ಲ ಡಾರ್ಕ್ ಶೇಡ್ಸೇ ಇರೋದ್ರಿಂದ ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ. ಸೊ ಈ ಥರ ನಾನು ಅಪ್ಲೈ ಮಾಡಿದೆ. ನೀವು ನೋಡಿ, ಇದನ್ನು ಒಂದೇ ಸತಿ ಎರಡನ್ನೂ ಹಚ್ಕೋಬೇಕು ಅಂತಿಲ್ಲ. ಒಂದೊಂದು ಕಣ್ಣು ಆದಮೇಲೆ ಒಂದೊಂದು ಸತಿ ಹಚ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಬೋದು. ಯಾಕೆ ಹೇಳ್ತಿದ್ದೀನಿ ಅಂದರೆ ನಾವು ಎರಡು ಕಣ್ಣಿಗೂ ಒಂದೇ ಸತಿ ಹಚ್ಚೋದ್ರಿಂದ ಒಂದೊಂದು ಸತಿ ನಾವು ಹಚ್ಚೋ ಕಾಜಲ್ ಅಥವಾ ಏನು ಪ್ರಾಡಕ್ಟ್ ಇದೆ ಲಿಕ್ವಿಡ್ ಪ್ರಾಡಕ್ಟು ಅದು ಸ್ವಲ್ಪ ಡ್ರೈ ಆಗೋ ಚಾನ್ಸಸ್ ಇರುತ್ತೆ, ಸರಿಗೆ ಬ್ಲೆಂಡ್ ಮಾಡೋದಕ್ಕೆ ಆಗಲ್ಲ. ಆ ಕಾರಣಕ್ಕೆ ನಾನು ಒಂದೊಂದೇ ಹಚ್ಚಿ ಹಿಂಗೆ ಬ್ಲೆಂಡ್ ಮಾಡಿ ಅಂತ ಅಂದೆ. ಬಟ್ ನನಗೆ ಸ್ವಲ್ಪ ಅಭ್ಯಾಸ ಆಯಿತು, ನನ್ನ ಕೈ ಬೇಗ ಮೂವ್ ಆಗ್ತಿತ್ತು. ಆ ಕಾರಣಕ್ಕೆ ನಾನು ಎರಡನ್ನೂ ಹಚ್ಕೊಂಡು ಬ್ಲೆಂಡ್ ಮಾಡಿಕೊಂಡೆ. ಹೀಗೆ ತುಂಬ ಮೇಲವರೆಗೂ ಹೋಗಬೇಡಿ. ಅದಾದಮೇಲೆ ನಾನು ನನ್ನ ಸ್ಟೂಡೆಂಟ್ಸ್ಗಳಿಗೆ ಸ್ವಲ್ಪ ಕಲರ್ದು ಐಡಿಯಾ ಕೊಟ್ಕೊಂಡು ಇವಾಗ ನಾನು ನೆಕ್ಸ್ಟು ಕಪ್ಪು ಅಂದರೆ ಏನು ಬ್ಲ್ಯಾಕ್ ಐ ಶ್ಯಾಡೋಯಿಂದ, ಯಾಕೆಂದರೆ ನಾವು ಹಚ್ಚಿರೋದು ಬ್ಲ್ಯಾಕ್ ಕಾಜಲ್ ಆಗಿರೋದ್ರಿಂದ ಬ್ಲ್ಯಾಕ್ ಐ ಶ್ಯಾಡೋ ತೊಗೊಂಡು ಅದನ್ನು ಸ್ವಲ್ಪ ಲಾಕ್ ಮಾಡಿದೆ. ಮತ್ತು ಇದು ಮಾಡಿದಾಗ ಏನಾಗುತ್ತೆ, ಇನ್ನು ಬ್ಲ್ಯಾಕ್ ಕಲರ್ ಕೂಡ ಇನ್ನೂ ಸ್ವಲ್ಪ ಬ್ರೈಟಾಗಿ ಕಾಣುತ್ತೆ, ಅಂದರೆ ಎದ್ದು ಕಾಣುತ್ತೆ. ನೋಡ್ತಿದ್ದೀರಲ್ವ, ನಾವೀಗ ಏನೇ ಕಾಜಲ್ ಹಚ್ಚಿ ಅದು ಸ್ಮರ್ಜ್ ಮಾಡಿದಾಗ ಏನಾಗುತ್ತೆ, ಹೋಗ್ತಾ ಹೋಗ್ತಾ ಒಂಥರ ಗ್ರೇಯಿಶ್ ಆಗ್ತಾ ಹೋಗುತ್ತೆ. ಬಟ್ ಅದಾದಮೇಲೆ ನಾವು ಮತ್ತೆ ಸ್ವಲ್ಪ ಅದು ನಮಗೆ ಆ ಬ್ಲ್ಯಾಕ್ ಪಿಗ್ಮೆಂಟ್ಸ್ ಸ್ವಲ್ಪ ಕಾಣಬೇಕಲ್ವಾ ಚೆನ್ನಾಗಿ. ಆ ಕಾರಣಕ್ಕೆ ನಾನು ಐ ಶ್ಯಾಡೋಲಿ ಅದನ್ನು ಅಗೇನ್ ಲಾಕ್ ಮಾಡಿಕೊಂಡು ನೀಟಾಗಿ ಬ್ಲೆಂಡ್ ಮಾಡಿದ್ದೀನಿ. ಅದಾದಮೇಲೆ ನಮಗೆ ಇನ್ನೊಂದು ನಾನು ಬ್ಲ್ಯಾಕಿನ ನೆಕ್ಸ್ಟ್ ಲೈಟ್ ಶೇಡ್ ಅಂದರೆ ಸ್ವಲ್ಪ ಬ್ರೌನ್ ಅಲ್ವಾ. ಸೊ ಅಗೇನ್ ನಾನು ಬ್ರೌನ್ ತೊಗೊಂಡಿದ್ದೀನಿ. ಇದು ನಾನು ತೊಗೊಂಡಿರೋ ಪ್ಯಾಲೆಟ್ಟು ಫಾರೆವರ್ 52ದು. ಸೊ ನಿಮಗೆ ಇದ್ರದ್ದೆಲ್ಲ ಲಿಂಕ್ ಬೇಕು ಅಂದರೆ ನಾನು ಎಲ್ಲದನ್ನು ಪ್ರತಿಯೊಂದು ನನ್ನ ಬಯೋನಲ್ಲಿ ನಾನು ಲಿಂಕ್ ಶೇರ್ ಮಾಡಿರ್ತೀನಿ, ನೀವು ಬೈ ಮಾಡ್ಬೋದು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಇದರಲ್ಲಿ ಕಲರ್ಸು ಪಿಗ್ಮೆಂಟೇಷನ್ ಎಲ್ಲ ಚೆನ್ನಾಗಿದೆ. ಸೊ ಅದಾದಮೇಲೆ ಅಗೇನ್ ನಾನು ಅದಕ್ಕಿಂತ ಲೈಟ್ ಶೇಡ್ ತೊಗೊಂಡು ಸ್ವಲ್ಪ ಸ್ಮರ್ಜ್ ಮಾಡ್ತಿದ್ದೀನಿ. ಮತ್ತು ಏನು ಗೊತ್ತಾ, ಯಾವಾಗಲೂ ಅಷ್ಟೇ ನಾವು ಕಲರ್ನ ಹಾಗೆ ಬಿಟ್ಬಿಡಬಾರ್ದು, ಬ್ಲೆಂಡ್ ಮಾಡಬೇಕು ಚೆನ್ನಾಗಿ. ಬ್ಲೆಂಡ್ ಮಾಡಿದಾಗ ಏನಾಗುತ್ತೆ, ನೀಟಾಗಿ ಒಂದಕ್ಕೊಂದು
ಅಡ್ಜಸ್ಟ್ ಆಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಲೈನ್ಸ್ಗಳು ಕ್ರಿಯೇಟ್ ಆಗಿಬಿಡುತ್ತೆ, ಸಪ್ರೇಟನ್ನು ಇದು ಬಂದುಬಿಡುತ್ತೆ. ನಾವು ಎಷ್ಟು ಕಲರ್ಸ್ ಯೂಸ್ ಮಾಡ್ತಿದ್ದೀವೋ ಅದೆಲ್ಲ ಮಿಕ್ಸಪ್ ಆಗಬೇಕು, ಅಂದರೆ ಒಂಥರ ತೆಳುವಾಗಿ ಮೂವ್ ಆಗಿರಬೇಕು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ, ಈಗ ಬ್ಲ್ಯಾಕ್ ಹಚ್ಚಿರೋದು ಒಂದು ಲೈನು, ಬ್ರೌನ್ ಹಚ್ಚಿರೋದು ಒಂದು ಲೈನು, ಅದಕ್ಕಿಂತ ಲೈಟ್ ಶೇಡ್ ಹಚ್ಚಿರೋದು ಇನ್ನೊಂದು ಲೈನ್, ಆ ಥರ ಆಗಿಬಿಡುತ್ತೆ. ಸೊ ಆ ಕಾರಣಕ್ಕೆ ನಾನು ಲೈಟ್ ಶೇಡ್ ತೊಗೊಂಡು ನೀಟಾಗಿ ಬ್ಲೆಂಡ್ ಮಾಡಿದೆ. ಸೊ ಬ್ಲೆಂಡ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಇದನ್ನು ಕಲ್ತ್ಕೊಳ್ಳಿ. ಯಾವುದೇ ಒಂದು ನೀವು ಐ ಶ್ಯಾಡೋ ಹಚ್ಚೋದಾದ್ರೂ ಬ್ಲೆಂಡ್ ಮಾಡೋದು ತುಂಬ ಕಂಪಲ್ಸರಿ. ನೀಟಾಗಿ ಬ್ಲೆಂಡ್ ಮಾಡಿ ನೋಡಿ. ಹಿಂಗೆ ಬ್ಲೆಂಡ್ ಮಾಡೋದ್ರಿಂದ ನಿಮಗೆ ಆ ಲೈನ್ಸ್ ಕಾಣಲ್ಲ, ಆ ಲೈನ್ಸ್ ವಿಸಿಬಲ್ ಆಗಲ್ಲ. ಈಗ ಈ ಕಡೆ ಕಣ್ಣಿಂದ ನೀವು ನೋಡ್ಬೋದು ಹೆಂಗೆ ಲೈನ್ಸ್ ವಿಸಿಬಲ್ ಆಗ್ತಿದೆ. ಅದೇ ಇದು ಬ್ಲೆಂಡ್ ಮಾಡ್ತಿರೋ ಕಣ್ಣಿಂದು ನೀಟಾಗಿ ಸ್ಪ್ರೆಡ್ ಆದಂಗೆ ಅನ್ನಿಸ್ತಿದೆ, ಅಂದರೆ ಡಾರ್ಕಿಂದ ಲೈಟ್ ಆಗ್ತಾ ಹೋಯಿತು ಅನ್ನೋ ಥರ ಇದೆ ಅಲ್ವಾ? ಗಮನಿಸಿ, ನಿಮಗೆ ಅರ್ಥ ಆಗುತ್ತೆ. ಸೊ ಅದಾದಮೇಲೆ ತುಂಬ ಮುಖ್ಯ, ನಾವು ಐಬ್ರೋ ಕೂಡ ಹೈಲೈಟ್ ಮಾಡೋದು, ಅಂದರೆ ಐಬ್ರೋ ಶೇಪ್ನ ಕೂಡ ನಾವು ಹೈಲೈಟ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಸೊ ಆ ಕಾರಣಕ್ಕೆ ನಾನು ಒಂದು ಪೌಡರ್ ಹೈಲೈಟರ್ ಬರುತ್ತಲ್ಲ, ಸೊ ಅದರಲ್ಲೇ ನಾನು ಐಬ್ರೋನ ಹೈಲೈಟ್ ಮಾಡ್ಕೊಂಡಿದ್ದೀನಿ. ನೀವು ಎನಿ ಅಥವಾ ನಿಮ್ಮ ಹತ್ರ ಇರೋ ಲೈಟ್ ಐ ಶ್ಯಾಡೋದಲ್ಲಿ ಕೂಡ ಈ ಥರ ಹೈಲೈಟ್ ಮಾಡ್ಕೋಬೋದು, ಐಬ್ರೋ ಶೇಪ್ನ ಹೈಲೈಟ್ ಮಾಡ್ಕೋಬೋದು. ಇದು ತುಂಬ ಮುಖ್ಯ ಆಗುತ್ತೆ. ಸೊ ಇದನ್ನು ಕಾರ್ನರ್ನು ಸ್ವಲ್ಪ ಶೇಪ್ನ ಕರೆಕ್ಷನ್ ಮಾಡಿಕೊಂಡೆ ನಾನು. ಇವೆಲ್ಲ ಸಣ್ಣ ಸಣ್ಣದು ತುಂಬ ಮುಖ್ಯ ಆಗುತ್ತೆ ನಮಗೆ. ಒಂದು ಸತಿ ನಾವು ಕರೆಕ್ಷನ್ ಮಾಡಿದ್ಮೇಲೆ ಅದನ್ನು ನೀಟಾಗಿ ಫಿನಿಶಿಂಗ್ ಬರೋವರೆಗೂ ನಾವು ಗಮನ ಕೊಡಬೇಕು. ಸುಮ್ಮನೆ ಹೆಂಗೋ ಮಾಡಿದ್ವಿ ಅಂಥೇಳಿ ಬಿಟ್ಬಿಡ್ಬಾರ್ದು. ಅದಾದಮೇಲೆ ನಾನು ಒಂದು ಸ್ವಲ್ಪ ಗ್ಲಿಟರಿ ಐ ಶ್ಯಾಡೋ ತೊಗೊಂಡೆ. ಇದು ಮ್ಯಾಕಿಂದು ಒಳ್ಳೆ ಕಲರು, ಸ್ವಲ್ಪ ಪಿಂಕಿಶ್ಶು, ಒಂಥರ ಪರ್ಪಲಿಶ್ಶು ಎಲ್ಲ ಮಿಕ್ಸ್ ಇತ್ತು ಇದರಲ್ಲಿ, ಮಲ್ಟಿ ಕಲರ್ಸ್ ಥರ ಇತ್ತು. ಅದನ್ನು ಸುಮ್ಮನೆ ಲೈಟಾಗಿ ನಾನು ಐಬಾಲ್ ಮೇಲೆ ಹಚ್ಚಿ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ತಿದ್ದೀನಿ, ಅಂದರೆ ಟ್ಯಾಪ್ ಮಾಡಿ ಸ್ಪ್ರೆಡ್ ಮಾಡಿದೆ. ತುಂಬ ಒಳ್ಳೆ ಕಲರ್ ಅನ್ನಿಸ್ತು ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ. ಯಾಕೆ ನನಗೆ ಒಂಥರ ಬ್ಲೂಯಿಶಲ್ಲಿ ಬೇಕಿತ್ತು, ಬ್ಲ್ಯಾಕ್ ಸ್ಮೋಕಿ ಆದ್ರೂ, ಬಟ್ ನನಗೆ ಸ್ವಲ್ಪ ಬ್ಲೂಯಿಶ್ ಲುಕ್ಕೂ ಬೇಕಿತ್ತು. ಯಾಕೆಂದರೆ ಅಲ್ಲಿ ಅವ್ರದ್ದು ಡ್ರೆಸ್ಸು ಕಂಪ್ಲೀಟ್ ಬ್ಲ್ಯಾಕ್ ಆಗಿರೋದ್ರಿಂದ ನಾನು ಸ್ವಲ್ಪ ಅವ್ರಿಗೆ ಬ್ಲೂಯಿಶ್ ಅಂದರೆ ಕಾಂಟ್ರಾಸ್ಟ್ ಏನಾದ್ರು ಕೊಡಬೇಕಿತ್ತು, ಆ ಕಾರಣಕ್ಕೆ. ಅದಾದಮೇಲೆ ನಾನು ಟಿಶ್ಯೂನಲ್ಲಿ ನೀಟಾಗಿ ಐ ಶ್ಯಾಡೋ ಪಿಗ್ಮೆಂಟ್ಸ್ನೆಲ್ಲ ಒರೆಸ್ಕೊಂಡು ಮತ್ತು ನಾನು ಫೇಸ್ ಮಿಸ್ಟ್ನ ಸ್ಪ್ರೇ ಮಾಡಿದೆ. ಯಾಕೆಂದರೆ ಈಗ ವಿಂಟರ್ ಅಲ್ಲ, ಸೊ ವಿಂಟರಲ್ಲಿ ಆಗಲಿ ಯಾವುದ್ರಲ್ಲೇ ಆಗಲಿ ನಮ್ಮ ಸ್ಕಿನ್ಗೆ ಮಾಯ್ಶ್ಚರೈಸರ್ ಅಷ್ಟೇ ಮುಖ್ಯ ಆಗುತ್ತೆ. ಸೊ ಆ ಕಾರಣಕ್ಕೆ ಅದಾದಮೇಲೆ ನಾನು ಆರೆಂಜ್ ಕರೆಕ್ಟರ್ ತೊಗೊಂಡು ನೀಟಾಗಿ ಎಲ್ಲಿ ಅವಶ್ಯಕತೆ ಇದೆಯೋ ಫೇಸಲ್ಲಿ ಆ ಭಾಗಕ್ಕೆಲ್ಲ ನೀಟಾಗಿ ತೆಳುವಾಗಿ ಸ್ಪ್ರೆಡ್ ಮಾಡಿಕೊಂಡೆ. ಮತ್ತು ಕರೆಕ್ಷನ್ ತುಂಬ ಮುಖ್ಯ ಆಗಿರುತ್ತೆ. ಅದಾದಮೇಲೆ ನಾನು ಕಲರ್ ಬಾರ್ ಅವ್ರದ್ದು ಲಿಕ್ವಿಡ್ ಗ್ಲಾಸಿ ಪ್ರೈಮರ್ ಅಂತ ಯೂಸ್ ಮಾಡಿದೆ. ಇನ್ನು ಹೇಳಿದ್ನಲ್ಲ ನಿಮಗೆ, ಇದ್ರದ್ದು ಯಾವುದ್ರದ್ದು ಲಿಂಕ್ ಬೇಕಂದ್ರೂ ನಾನು ಎಲ್ಲ ಮೆನ್ಷನ್ ಮಾಡಿರ್ತೀನಿ ನೋಡಿ. ಪ್ರೈಮರ್ ಆದಮೇಲೆ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವ್ರದ್ದು ಲಿಕ್ವಿಡ್ ಹೈಲೈಟರ್ನ ಯೂಸ್ ಮಾಡಿ ನೀಟಾಗಿ ಸ್ಪ್ರೆಡ್ ಮಾಡಿದೆ ಫೇಸ್ಗೆಲ್ಲ. ಅದಾದಮೇಲೆ ಶಾಪೈರಾಲ್ದು ಫೌಂಡೇಶನ್ ತೊಗೊಂಡೆ. ಆ ಫೌಂಡೇಶನ್ ಜೊತೆಗೆ ಅಗೇನ್ ನಾನು ಲಿಕ್ವಿಡ್ ಸ್ವಿಸ್ ಬ್ಯೂಟಿದು ಹಚ್ಚಿದ್ದೀನಿ, ಅದನ್ನು ತೊಗೊಂಡು ನೀಟಾಗಿ ಎರಡನ್ನೂ ಬ್ಲೆಂಡ್ ಮಾಡಿ ಕ್ಲೀನ್ಗೆ ಫೇಸ್ಗೆಲ್ಲ ಅಪ್ಲೈ ಮಾಡ್ತಾಯಿದ್ದೀನಿ. ಫೌಂಡೇಶನ್ ಬ್ರಷಲ್ಲಿ ನೀಟಾಗಿ ಅಪ್ಲೈ ಮಾಡಿಬಿಡಿ ಇವನ್ನಾಗಿ. ಅದಾದಮೇಲೆ ಬ್ಲೆಂಡ್ ಮಾಡೋದು ತುಂಬ ಮುಖ್ಯ. ಫೌಂಡೇಶನ್ನು ನಾವು ಎಷ್ಟು ಜಾಸ್ತಿ ಬ್ಲೆಂಡ್ ಮಾಡ್ತೀವೋ ಅಷ್ಟು ಫ್ಲೋಲೆಸ್ ಆಗಿರುತ್ತೆ ನಮ್ಮ ಮೇಕಪ್ ಬೇಸು, ಮತ್ತು ಯಾವುದೇ ಕಾರಣಕ್ಕೂ ಮೂವ್ ಕೂಡ ಆಗಲ್ಲ. ಇದನ್ನು ಸೆಟ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಲೂಸ್ ಪೌಡರ್ ಅಥವಾ ಸೆಟ್ಟಿಂಗ್ ಪೌಡರ್ ಏನು ಬರುತ್ತೆ ಅದರಿಂದ ನಾನು ನೀಟಾಗಿ ಮೇಕಪ್ನ ಲಾಕ್ ಮಾಡಿದ್ದೀನಿ. ಅದಾದಮೇಲೆ ಸ್ವಲ್ಪ ನನಗೆ ಕೆಲವೊಂದು ಏರಿಯಾ ಹೈಲೈಟ್ ಆಗಬೇಕಿತ್ತು, ಆ ಕಾರಣಕ್ಕೆ ಕನ್ಸೀಲರ್ ಮಾಡ್ಕೊಂಡಿದ್ದೀನಿ. ಅವ್ರ ಶೇಡ್ಗಿನ್ನ ಸ್ವಲ್ಪ ಫೇರ್ ಶೇಡ್ ತೊಗೊಂಡು ಕನ್ಸೀಲ್ ಮಾಡಿಕೊಂಡು ನೀಟಾಗಿ ಅದನ್ನು ಕೂಡ ನೀಟಾಗಿ ಸೆಟ್ ಮಾಡ್ತಿದ್ದೀನಿ. ಯಾವಾಗಲೂ ಅಷ್ಟೇ ಕನ್ಸೀಲರ್ನ ಹಿಂಗೆ ಟಾಪ್ ಮಾಡಿ ಅದನ್ನು ಸೆಟ್ ಮಾಡಬೇಕೇ ಹೊರತು ತುಂಬ ಎಳ್ದಾಡಬಾರ್ದು. ಆದಷ್ಟು ನೀಟಾಗಿ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಕನ್ಸೀಲರು ನಮ್ಮ ಒಂದು ಮೇಕಪ್ಗೆ ಒಂಥರ ಏನಂತಾರೆ ಮ್ಯಾಜಿಕ್ ಥರ ವರ್ಕ್ ಆಗುತ್ತೆ. ಸೊ ಕನ್ಸೀಲರ್ನ ಆದಷ್ಟು ಯೂಸ್ ಮಾಡಿ ನಮ್ಮ ಫೇಸ್ಗಳಿಗೆ ಒಂದು ಒಳ್ಳೆ ಫಿನಿಶಿಂಗ್ ಕೊಡುತ್ತೆ.
ಸೊ ಅದಾದಮೇಲೆ ಅಗೇನ್ ನಾನು ಪೌಡರ್ ಅಥವಾ ಕಾಂಪ್ಯಾಕ್ಟಿಂದ ಎನಿ ಇದರಿಂದ ನೀಟಾಗಿ ಅದನ್ನು ಲಾಕ್ ಮಾಡಿದ್ದೀನಿ. ಯಾಕೆಂದರೆ ಈಗ ನಾನು ಫೌಂಡೇಶನ್ ಹಾಕಿ ಹಾಗೆ ಬಿಡಬಾರ್ದಲ್ವ, ಸೊ ಅದನ್ನು ಸೆಟ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಸೊ ಆ ಕಾರಣಕ್ಕೆ ನಾನಿಲ್ಲಿ ತೊಗೊಂಡಿರೋ ಕಾಂಪ್ಯಾಕ್ಟು ಕೂಡ ಏನು ಮ್ಯಾಕಿಂದು. ಸೊ ತುಂಬ ಚೆನ್ನಾಗಿದೆ ಮ್ಯಾಕಿನ್ ಪ್ರಾಡಕ್ಟ್ಸು. ಅದಾದಮೇಲೆ ನಾನು ಸ್ವಲ್ಪ ಕಾಂಟೋರಿಂಗ್ ಕೊಟ್ಟಿದ್ದೀನಿ, ನೋಸ್ ಕಾಂಟೋರಿಂಗು. ಸೊ ನೋಸ್ ಕಾಂಟೋರಿಂಗ್ನ ನಾನು ಪೌಡರಲ್ಲಿ ಕೊಟ್ಟಿದ್ದೀನಿ. ಇದೇನಾಗುತ್ತೆ ಅಂದರೆ ಪೌಡರಲ್ಲಿ ಕೊಡೋದ್ರಿಂದ ಏನಾಗುತ್ತೆ, ಒಂಥರ ನ್ಯಾಚುರಲಾಗಿ ಕಾಣುತ್ತೆ, ತುಂಬ ಒಂಥರ ಕೇಕಿ ಥರ ಅನಿಸಲ್ಲ, ತುಂಬ ನೀಟಾಗಿ ಬ್ಲೆಂಡ್ ಕೂಡ ಆಗುತ್ತೆ ನಮ್ಮ ಸ್ಕಿನ್ಗೆ. ಸೊ ಆ ಕಾರಣಕ್ಕೆ ನಾನು ಆದಷ್ಟು ಪೌಡರ್ ಕಾಂಟೋರಿಂಗೇ ಕೊಡೋದು. ಆಲ್ಮೋಸ್ಟ್ ನನ್ನ ವೀಡಿಯೋಸ್ ಎಲ್ಲ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಸೊ ಅದಕ್ಕೆ ಮತ್ತು ನಾವು ಕಾಂಟೋರಿಂಗ್ ಕೊಡಬೇಕಾದ್ರೆ ನಮ್ಮ ಏನು ಸ್ಕಿನ್ ಕಲರ್ ಇದೆ, ಅಂದರೆ ನಮ್ಮ ಕ್ಲೈಂಟ್ಸ್ದಾಗಲಿ ಯಾರ್ದಾಗಲಿ ಅದಕ್ಕಿಂತ 1, 2 ಅಥವಾ 3 ಶೇಡ್ ಡಾರ್ಕ್ ಇರಬೇಕು. ಅದರಿಂದ ನಾವು ಕಾಂಟೋರಿಂಗ್ ಮಾಡಿದ್ರೆ ನೀಟಾಗಿ ನಮಗೆ ಫಿನಿಶಿಂಗ್ ಬರುತ್ತೆ. ಸೊ ಅವ್ರ ಫೋರ್ಹೆಡ್ ಸ್ವಲ್ಪ ದೊಡ್ಡದಿತ್ತು, ಫೋರ್ಹೆಡ್ಗೆ ಮತ್ತು ಚೀಕ್ಸ್ಗೆ ಮತ್ತೇನು ನೋಸ್ ಲೈನ್ಗೆ, ಜಾ ಲೈನ್ಗೆ ಎಲ್ಲ ನಾನು ಕಾಂಟೋರಿಂಗ್ ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ಪವರ್ ಪ್ರಾಬ್ಲಮ್ ಇದ್ದಿದ್ದರಿಂದ ಫಸ್ಟೇ ಹೇರ್ ಸ್ಟೈಲ್ಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಹೇಳಿಬಿಟ್ಟು ಪಾಪ ನನ್ನ ಸ್ಟೂಡೆಂಟ್ಸ್ಗಳೆಲ್ಲ ಸೇರಿಕೊಂಡು ಮ್ಯಾಗಿ ಕರ್ಲ್ ಮಾಡಿಕೊಂಡ್ರು. ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಹೇರ್ ಸ್ಟೈಲು. ಯಾಕೆಂದರೆ ನನ್ನ ತಲೆಯಲ್ಲಿತ್ತು ಈ ಮೇಕಪ್ಗೆ ಈ ಕರ್ಲೇ ಮಾಡ್ಕೋಬೇಕು ಅಂತ. ಸೊ ಅದನ್ನು ಮಾಡಿಕೊಂಡೆ. ಅದಾದಮೇಲೆ ಅವ್ರಿಗೆ ಐಬ್ರೋ ಸೆಟ್ ಮಾಡಿದೆ. ಐಬ್ರೋ ಮಸ್ಕರ ತುಂಬ ಇಂಪಾರ್ಟೆಂಟು. ಅದಾದಮೇಲೆ ಕಣ್ಣು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಬೇಕು ಅಂತ ಹೇಳಿಬಿಟ್ಟು ನಾನು ಅವ್ರಿಗೆ ಏನು ಮಾಡಿದೆ, ವಾಟರ್ ಲೈನ್ ಇದೆಯಲ್ಲ, ಕಣ್ಣಿನ ವಾಟರ್ ಲೈನ್ಗೆ ನಾನು ಬ್ಲ್ಯಾಕ್ ಕಾಜಲ್ ಹಚ್ಚಲಿಲ್ಲ, ವೈಟ್ ಕಾಜಲ್ ಹಚ್ಚಿದೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ನಮ್ಮ ಕಣ್ಣು ಇನ್ನೂ ದೊಡ್ಡದಾಗಿ ಕಾಣುತ್ತೆ. ಅದಾದಮೇಲೆ ಮಸ್ಕರಾಯಿಂದ ಅಗೈನ್ ಕೆಳಗಡೆ ಲ್ಯಾಶಸ್ನು ಸ್ವಲ್ಪ ಟಚಪ್ ಮಾಡಿಕೊಂಡೆ ಅಗೈನ್. ಮತ್ತು ನೀಟಾಗಿ ಒಂದು ಫಿನಿಶಿಂಗ್ ಬೇಕಲ್ವ, ಸೊ ಆ ಕಾರಣಕ್ಕೆ ನಾನು ಕಾಂಪ್ಯಾಕ್ಟಿಂದ ನೀಟಾಗಿ ಬ್ರಷ್ ಎಲ್ಲ ಮಾಡಿಕೊಂಡು ಆದಮೇಲೆ ನಾನು ಇಲ್ಲಿ ಏನು ಲ್ಯಾಶಸ್ನ ಯಾವಾಗಲೂ ಅಷ್ಟೇ ನಾವು ಪೌಡರ್ ಆದಮೇಲೆ ಇಡಬೇಕು. ಯಾಕೆ ಅಂದರೆ ಮತ್ತೆ ನಾವು ಪೌಡರೆಲ್ಲ ಹಾಕಿದಾಗ ಏನಾಗುತ್ತೆ, ಮತ್ತೆ ಲ್ಯಾಶಸ್ ಮೇಲೆಲ್ಲ ಬೀಳೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ, ವಿತ್ ಲ್ಯಾಶಸ್ ವಿತೌಟ್ ಲ್ಯಾಶಸ್ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಲ್ವಾ. ಯಾವಾಗಲೇ ಆಗಲಿ ನಾವೊಂದು ಮೇಕಪ್ ಮಾಡ್ತಿದ್ದೀವಿ ಅಂದಾಗ ಲ್ಯಾಶಸ್ ಇಡೋದ್ರಿಂದ ನಮ್ಮ ಮೇಕಪ್ ಇನ್ನೂ ಕೂಡ ಹೆಚ್ಚದಾಗಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ, ನಮ್ಮ ಫೇಸ್ ಆಗಲಿ ಮೇಕಪ್ ಆಗಲಿ. ಸೊ ಆ ಕಾರಣಕ್ಕೆ ನೀಟಾಗಿ ಲ್ಯಾಶಸ್ ಇಡೋದು ತುಂಬ ಮುಖ್ಯ ಆಗುತ್ತೆ. ಕರೆಕ್ಟ್ ಪ್ಲೇಸ್ಗೆ ಪ್ಲೇಸ್ಮೆಂಟ್ ಮಾಡಿ. ಸೊ ಲ್ಯಾಶಸ್ ಇಟ್ಟಾದಮೇಲೆ ಒಂದು ಸ್ವಲ್ಪ ಟೈಮ್ ಅಂತೂ ಬೇಕಾಗತ್ತೆ. ಅದಾದಮೇಲೆ ನಾನೀಗ ಬ್ಲಷ್ಗೆ ಹೋದೆ. ನಾನಿದು ಐ ಮ್ಯಾಜಿಕ್ ಅವ್ರದ್ದು ಬ್ಲಷ್ ಪ್ಯಾಲೆಟ್ ತೊಗೊಂಡಿದ್ದೀನಿ. ಸೊ ಇದು ಕೂಡ ಅಷ್ಟೇ, ನಾನು ಸ್ವಲ್ಪ ಆರೆಂಜಿಶ್ ತೊಗೊಂಡಿದ್ದೀನಿ ಬ್ಲಷ್ ಕಲರು. ಸೊ ಎಷ್ಟು ಚೆನ್ನಾಗಿ ಅನ್ನಿಸ್ತಿತ್ತು ಅಂದರೆ ಇದೊಂಥರ ನ್ಯಾಚುರಲ್ ಆಗಿ ಕಾಣುತ್ತೆ ಈ ಕಲರು, ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ನೋಡಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಲ್ವಾ. ಅದಾದಮೇಲೆ ನಾನು ಇಲ್ಲಿ ಮ್ಯಾಕ್ ಅವ್ರದ್ದು ಹೈಲೈಟರ್ ಲಿಕ್ವಿಡ್ ಅಲ್ಲ ಪೌಡರ್ ಹೈಲೈಟರು ಯೂಸ್ ಮಾಡ್ತಿದ್ದೀನಿ. ಅದು ಅಷ್ಟೇ ಕರೆಕ್ಟು ನಾವು ಎಲ್ಲಿಗೆ ಬೇಕೋ ಅಲ್ಲಿಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಯೂಸ್ ಮಾಡಿದಾಗ ತುಂಬ ಚೆನ್ನಾಗಿ ಅನಿಸುತ್ತೆ, ನ್ಯಾಚುರಲಾಗಿ ಕಾಣುತ್ತೆ. ಇಲ್ಲ ಅಂತ ಹೈಲೈಟ್ ಇದೆ ನಮ್ಮ ಹತ್ರ ಅಂತ ಹೇಳಿಬಿಟ್ಟು ಎಲ್ಲಂದ್ರಲ್ಲಿ ಹಚ್ಚಕ್ಕೆ ಮಾತ್ರ ದಯವಿಟ್ಟು ಹೋಗಬೇಡಿ. ನಮ್ಮ ಯಾವ ಏರಿಯಾ ಹೈಲೈಟ್ ಆಗಬೇಕೋ ಆ ಏರಿಯಾಗೆ ಮಾತ್ರ ಹಚ್ಚಿ. ಅದಾದಮೇಲೆ ನಾನು ಈಗ ಬ್ಲೂ ಶೇಡಲ್ಲಿ ಅವರ ಐ ಮೇಕಪ್ ಮಾಡ್ಕೊಂಡಿರೋದ್ರಿಂದ ಮತ್ತು ನಾನು ಬ್ಲೂ ಕಾಜಲ್ ತೊಗೊಂಡು ಕಲರ್ ಬಾರ್ ಅವ್ರದ್ದಿದು. ಸೊ ಬ್ಲೂ ಕಲರ್ ಕಾಜಲ್ ತೊಗೊಂಡು ನೀಟಾಗಿ ಲ್ಯಾಶ್ ಲೈನ್ಗೆ ಸ್ವಲ್ಪ ಕಲರ್ ಹಚ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ನೋಡಿ. ಸ್ವಲ್ಪ ಡ್ರೈ ಆಗಾಗ ಬಿಡಬೇಕು ಲ್ಯಾಶಸ್ ಹಾಕಿದ್ಮೇಲೆ, ಇಲ್ಲಾಂದರೆ ಈ ಥರ ಮೆತ್ಕೊಳ್ತಾ ಇರುತ್ತೆ. ಸೊ ಅದಾದಮೇಲೆ ನಾನು ನೀಟಾಗಿ ಐಲೈನರ್ ಹಾಕಿದ್ದೀನಿ. ತುಂಬ ಮುಖ್ಯ ಆಗುತ್ತೆ ಐಲೈನರ್ ಹಾಕೋದು. ಯಾಕೆಂದರೆ ಏನು ಕಲರ್ ಹಾಕಿರ್ತೀವಿ ಅದೆಲ್ಲ ಡೀಪಾಗಿ ಕಾಣುತ್ತೆ. ಮತ್ತು ಸ್ವಲ್ಪ ಅಲ್ಲಿ ನಾವು ಲ್ಯಾಶಸ್ ಫಿಕ್ಸ್ ಮಾಡಬೇಕಾದ್ರೆ ಎಲ್ಲ ಒಂಥರ ವೈಟ್ ಲಿಕ್ವಿಡ್ ಎಲ್ಲ ಬಂದಿರುತ್ತಲ್ಲ ಗಮ್ಮಿಂದು, ಸೊ ಅದನ್ನೆಲ್ಲ ಸ್ವಲ್ಪ ಕವರ್ ಕೂಡ ಮಾಡುತ್ತೆ. ಆ ಕಾರಣಕ್ಕೆ ಐಲೈನರು ಹಚ್ಚಲೇಬೇಕು. ವಿಂಗ್ಸ್ ಎಲ್ಲ ಕೊಡೋದು ಬಿಡೋದು ಅದು ಡಿಪೆಂಡ್ಸ್ ಯಾವ ಮೇಕಪ್ ಮಾಡ್ತಿದ್ದೀವಿ ಅದ್ರ ಮೇಲೆ
ಇರುತ್ತೆ. ಅದಾದಮೇಲೆ ನಾನು ಇಲ್ಲೂ ಕೂಡ ಒಂದು ಬ್ರೌನ್ ಕಲರು ಲಿಪ್ ಲೈನರಿಂದ ನೀಟಾಗಿ ಅವರ ಶೇಪ್ನ ನಾನು ಕೊಟ್ಟಿದ್ದೀನಿ. ಅದಾದಮೇಲೆ ನಾನು ಇಲ್ಲಿ ಒಂದು ನ್ಯೂಡ್ ಕಲರ್ದು ಲಿಪ್ಸ್ಟಿಕ್ ಹಚ್ಚಿದ್ದೀನಿ. ಇವಾಗೆಲ್ಲ ತುಂಬ ಟ್ರೆಂಡಿಂಗ್. ಆ್ಯಕ್ಚುಲಿ ಬ್ಲ್ಯಾಕಿಗೆ ನ್ಯೂಡ್ ಶೇಡು ಚೆನ್ನಾಗಿ ಕಾಣುತ್ತೆ ಅಥವಾ ರೆಡ್ ಚೆನ್ನಾಗಿ ಕಾಣುತ್ತೆ. ನಾನು ತುಂಬ ಅತಿಯಾಗಿ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ಒಂಥರ ಸೆಟಲ್ಡಾಗಿ ಕಾಣಿಸ್ಬೇಕಿತ್ತು, ಆ ಕಾರಣಕ್ಕೆ ನ್ಯೂಡ್ ಶೇಡ್ ಹಚ್ಚಿದೆ. ಅದಾದಮೇಲೆ ಅಗೈನ್ ಒಂದು ಸತಿ ನಾನು ಇಲ್ಲಿ ಮಿಸ್ಟನ್ನೇ ಅಗೈನ್ ಯೂಸ್ ಮಾಡಿದ್ದೀನಿ. ಮೇಕಪ್ ಫಿಕ್ಸರ್ ಯೂಸ್ ಮಾಡಿಲ್ಲ, ಮಿಕ್ಸ್ಡ್ ಯೂಸ್ ಮಾಡಿದ್ದೀನಿ. ಯಾಕೆ ಅಂದರೆ ಇಲ್ಲಿ ನಾನು ತೋರಿಸ್ತಿರೋದು ಗ್ಲಾಸಿ ಮೇಕಪ್ ಆಗಿರೋದ್ರಿಂದ ಸ್ವಲ್ಪ ಗ್ಲಾಸಿಯಾಗೆ ಕಾಣಬೇಕಿತ್ತು, ಆ ಕಾರಣಕ್ಕೆ. ಅದಾದಮೇಲೆ ಅಗೈನ್ ನಾನು ಇಲ್ಲಿ ಲಿಪ್ಸ್ಟಿಕ್ ಹಚ್ಚಿ ಆದಮೇಲೆ ನಾನು ಇಲ್ಲಿ ಲಿಪ್ ಗ್ಲಾಸ್ ಹಚ್ಚುತ್ತಿದ್ದೀನಿ. ಯಾಕೆ ಅಂದರೆ ಈಗ ವಿಂಟರ್ ಆಗಿರೋದ್ರಿಂದ ಅವರ ಲಿಪ್ಸ್ ಕೂಡ ಸ್ವಲ್ಪ ಡ್ರೈ ಇತ್ತು. ಅದು ಅಲ್ಲದೆ ನಾವು ಮಾಡ್ತಿರೋದು ಗ್ಲಾಸಿ ಮೇಕಪ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಗ್ಲಾಸಿ ಆಗಿದ್ದರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಸೊ ಆ ಕಾರಣಕ್ಕೆ ನೋಡಿದ್ರೆ ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾರಲ್ವ, ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ನೋಡೋದಕ್ಕೊಂಥರ ತುಂಬ ಖುಷಿಯಾಗಿತ್ತು. ನಿಮ್ಮ ಕಣ್ಮುಂದೆನೇ ಪ್ರತಿಯೊಂದು ಇದೆ, ಸೂಪರಾಗಿ ಕಾಣ್ತಿತ್ತು. ನೀವು ಇದನ್ನು ಕಲ್ತ್ಕೊಳ್ಳಿ, ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಎಲ್ಲರಿಗೂ ಶೇರ್ ಮಾಡಿ, ಅವರು ಕೂಡ ಕಲೀಲಿ. ಬಾಯ್, ಲವ್ ಯು, ಟೇಕ್ ಕೇರ್.